ಬಲು ಇಷ್ಟ ನನಗೆ ನೀನು ಕಥೆಯ ಹೇಳುವರಿ ಮೂಡ ಶುದ್ಧಿಯಾಗೋದು ಸತ್ಯ ಇಲ್ಲದೆ ಗಂಧ ಗಾಳಿಯಾಗೋದು ತಂಟೆನೆ ಮಾಡದೆ ಹೊತ್ತಿಟ್ಟು ಉಳಿಸಲ್ಲ ಅವನಡಿಯೋ ದಾರಿಲಿ ಗರಿಕೇನು ಬೆಳೆಯಲ್ಲ ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಅವರು ಏನು ಹಾಡು ಅವರು ರಚನೆ ಮಾಡಿದ್ದಾರೆ ಇದಕ್ಕೆ ಹೇಳಿ ಮಾಡಿಸ್ದಂಗಿದೆ, ಬೇರೆ ಏನೂ ಇಲ್ಲ, ವ್ಯತ್ಯಾಸ ಒಂದು ಚೂರು ಇಲ್ಲ. ಹೊಳಿತು ಮಾಡು ಮನುಷ್ಯ ನೀನು ಇರೋದೇ 3 ದಿವಸ, ಇಷ್ಟೇ ಜೀವನ. ಯಾಕಂದರೆ ಈ ಆಶ್ರಮ ಮಾಡಿದ್ಮೇಲೆ ಗೊತ್ತಾಗೋಯ್ತು ಇದಿಷ್ಟೇ ಜೀವನ, ಇದಿಷ್ಟೇ ಬದುಕು, ಬೇರೆ ಏನಿಲ್ಲ. ಒತ್ಕೊಂಡೋಗೋದಂತೂ ಏನಿಲ್ಲ. ಅದು ಯಾವ ಕ್ಷಣ ಅವರು ಅದನ್ನು ಸಾಹಿತ್ಯ ಮಾಡಿದ್ರೋ ಗೊತ್ತಿಲ್ಲ. ಇವತ್ತು ಇಡೀ ಪ್ರಪಂಚ, ಇಡೀ ದೇಶದಂಥ ರಾಜ್ಯಾದಂಥ ಹಾಡು ಯಾರೇ ಸತ್ತರೂ ಬರುತ್ತೆ, ಏನೋ ಒಂದು ಕಷ್ಟ ಸುಖ ಅಂದರೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಆ ಹಾಡನ್ನ ನಾನು ಇವ್ರ ಕೈಲಿ ಹಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ ಅವ್ರು ಹಾಡ್ತಾರೆ ರಿಷಿ ಸರ್ಗೋಸ್ಕರ, ನನಗೆ ಖುಷಿ ಆಗುತ್ತೆ ಎಲ್ಲರಿಗೋಸ್ಕರ. ಬಟ್ ಅವರು ರಿಷಿ ಸರ್ಗೋಸ್ಕರ ನಾನು ಆಡಿಸ್ತಾ ಇದ್ದೀನಿ. ಯಾಕಂದ್ರೆ ಮೇಡಮ್ ಅವರು ಕೆಲಸ ಮಾಡ್ತಾರೆ, ಮೇಡಮ್ ಥರ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ. ಆದರೆ ಆ ಕೆಲಸನ ಗುರುತಿಸಿ ಅಷ್ಟು ದೂರದಿಂದ ಬಂದಿದ್ದಾರಲ್ಲ, ಅವ್ರಿಗೆ ನಾವು ತುಂಬ ಧನ್ಯವಾದಗಳು ಹೇಳಬೇಕು. ಅಂಥವರು ಪ್ಲಸ್ ನಮ್ಮಂಥವ್ರು ನೀವೆಲ್ಲ ಮೇಡಮ್ ಅವರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಂಥ ಒಂದು ಉತ್ಸಾಹ ಬರುತ್ತೆ, ಪ್ಲಸ್ ಆಸಕ್ತಿನೂ ಬರುತ್ತೆ. ಅದಕ್ಕೆ ಮೇಯ್ನ್ ನೀವೆಲ್ಲ ಕಾರಣಕರ್ತರು, ನೀವು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಬೋದು. ಬಟ್ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ, ಬಡವ್ರ ಮಕ್ಕಳು ಬೆಳಿಬೇಕು. ಅದಕ್ಕೋಸ್ಕರನೇ ಇಂಥ ಪ್ರತಿಭೆಗಳನ್ನ ಹುಡುಕಿ ನಮ್ಮ ಆಶ್ರಮಕ್ಕೆ ಕರೆಸ್ತೀನಿ. ಇಲ್ಲಿಂದ ಅವ್ರಿಗೊಂದು ವೇದಿಕೆ ಸಿಕ್ಕಲಿ, ಒಂದು ಒಳ್ಳೆ ವೇದಿಕೆ ಸಿಕ್ಕಲಿ. ಯಾಕೆಂದರೆ ಅಪ್ಪ ಅವರು ಹಾಡ್ತಾರಲ್ಲ, ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ನಾನು ಇನ್ನೂ ಕೇಳಿಲ್ಲ, ಇವತ್ತೇ ನಿಮ್ಮ ಮುಂದೆ ಲೈವಲ್ಲೇ ಕೇಳ್ತಾ ಇದ್ದೀನಿ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನನಗೆ ನೀನು ಕಥೆಯ ಹೇಳುವ ರೀತಿ. ಅದು ಏಕೆ ಕಾಣೆಯಪ್ಪ ನನ್ನ ಕಂಡರೆ ಪ್ರೀತಿ, ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನನಗೆ ನೀನು ಕಥೆಯ ಹೇಳುವ ರೀತಿ. ಅದು ಏಕೆ ಕಾಣೆಯಪ್ಪ ನನ್ನ ಕಂಡರೆ ಪ್ರೀತಿ. ನಮ್ಮ ಆನಂದವೇ ನಮ್ಮ ಮಾಣಿಕ್ಯವೇ, ನಮ್ಮ ಆನಂದವೇ ನಮ್ಮ ಮಾಣಿಕ್ಯವೇ, ಅಮ್ಮನ ಬಾಳಿನ ಭಾಗ್ಯವೇ, ಅಮ್ಮನ ಬಾಳಿನ ಭಾಗ್ಯವೇ. ನೀನಾಡೋ ಮಾತು ಒಂದೊಂದು ಮುತ್ತು, ನೀನಾಡೋ ಮಾತು ಒಂದೊಂದು ಮುತ್ತು, ನನ್ನ ಬಂಗಾರಿಯೇ. ಐ ಲೈಕ್ ಯು ಮೈ ಡಿಯರ್. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನನಗೆ ನೀನು ಕಥೆಯ ಹೇಳುವ ರೀತಿ. ಅದು ಏಕೆ ಕಾಣೆಯಪ್ಪ ನನ್ನ ಕಂಡರೆ ಪ್ರೀತಿ, ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ಸುದ್ದಿ ಇಲ್ಲದೆ ಮೂಡ ಶುದ್ಧಿಯಾಗೋದು ಸತ್ಯ 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ್ಣ ಹಣ್ಣುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀನಿರೋದು 3 ದಿವಸ. ತುಂಬಾ ಪ್ರೀತಿ ಮಾಡೋದು ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡೋದು. ಪ್ರೀತಿ ಮಾಡಿ ಅಡಿಗೆ ಮಾಡಿ
ಕಟ್ಟಿ ಬಾಗಿಲು ತಟ್ಟಿ ಕಾಯೋರೆಲ್ಲ ನಿಮಗೆ ಬೆಲ್ಲ. ಕೋಪದ ನಡುವೆ ಹಾಡುವುದೇ ಅಂತ ನೋವು ಕೊಟ್ಟ ಅಯ್ಯೋ ಆಸೆ ಕೊಟ್ಟ ಬ್ರಹ್ಮ ನಡುವೆ ಈ ಗಡುವು ಇಟ್ಟ. ಥ್ಯಾಂಕ್ ಯು ಸರ್. 17ನೇ ತಾರೀಕು ನಮ್ಮ ರಿಷಿ ಸರ್ ಅವ್ರದ್ದು ಹುಟ್ಟುಹಬ್ಬ ಇದೆ. ದಯವಿಟ್ಟು ನಾನು ಅವ್ರದ್ದು ಒಂದಷ್ಟು ವಿಡಿಯೋಸು ಪೋಸ್ಟು ನಾನು ಅಪ್ಲೋಡ್ ಮಾಡ್ತೀನಿ ನಮ್ಮ ಪೇಜಲ್ಲಿ. ಆದಷ್ಟು ಆ ವಿಡಿಯೋಗಳನ್ನ ನೀವೆಷ್ಟು ಶೇರ್ ಮಾಡ್ತೀರೋ ಮಾಡಿ. 17ನೇ ತಾರೀಕು ಇದೆ, 17ನೇ ತಾರೀಕು ಅವ್ರು ಹುಟ್ಟುಹಬ್ಬ ಇದೆ. ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಅದನ್ನು ಮಾಡ್ತೀನಿ. ಆದಷ್ಟು ನೀವು ಈ ವಿಡಿಯೋಗಳನ್ನ ಶೇರ್ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ಕೇಳ್ತೀನಿ. ನಮಸ್ಕಾರ. ನೋಡಿ, ನಮ್ಮ ಹುಟ್ಟಿದಬ್ಬ ನಮಗೆ ಗೊತ್ತಿಲ್ಲ, ಮೇಡಮ್ ಅವ್ರಿಗೆ ಗೊತ್ತು. ಅದು ಅವರು ಒಂದು ಪ್ರೀತಿ. ನಾವು ಮಂಜು ಎಲ್ಲ ನಾವೆಲ್ಲ ಒಂದು ಜೊತೆಗೆ ಇರ್ತೀವಿ. ಯುವ ನಿರ್ದೇಶಕರು ಮೇಡಮ್ ಅವರು, ನಮ್ಮ ಡೈರೆಕ್ಟರ್ ಬಂದಿದ್ದಾರೆ ವಸಂತ ಅಂತ, ಹೊಸದಾಗಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮಂತ ಎಷ್ಟೋ ಕಲಾವಿದರನ್ನ ನಮ್ಮ ಡೈರೆಕ್ಟರ್ಗಳು ಹುಟ್ಟಾಕ್ತಾರೆ. ಯಾಕಂದ್ರೆ ನಮ್ಗೆ ಏನೂ ಗೊತ್ತಿರಲ್ಲ ಕಲಾವಿದರುಗಳಿಗೆ. ತಿದ್ದಿ ತೀಡಿ ತರುವಂಥ ಡೈರೆಕ್ಟರ್ಗಳಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನಮಗೇನು ಗೊತ್ತಿರಲ್ಲ, ನಾವು ಕಲಾವಿದರು ಅಷ್ಟೇ. ತಿದ್ದಿ ತೀಡೋದೇ ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ಅನ್ನದಾತರು ಪ್ರತಿಯೊಬ್ಬರು ಅನ್ನದಾತರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಹೋಗೋಣ ಮುಂದಿನ ಇದಕ್ಕೆ. ಎಲ್ರಿಗೂ ನಮಸ್ಕಾರ. ನಾನು ಬಳ್ಳಾರಿಯ ಹಳ್ಳಿ ಪ್ರತಿಭೆ. BE ಮಾಡ್ತಿದ್ದೀನಿ. ಯಾವುದೋ ಒಂದು ಪುಟ್ಟ ಹಳ್ಳಿಯಲ್ಲಿ ಇದ್ದರೂ ಕೂಡ ಇವತ್ತು ಅಮ್ಮನ ಮಡಿಲು ಟ್ರಸ್ಟ್ ಅವರು ನನ್ನ ಕರೆದು ಸ್ವಾಗತಿಸಿದ್ದಾರೆ. ಅದೇ ರೀತಿ ಒಳಿತು ಮಾಡು ಮನಸ ಅಂಥೇಳಿ ಸಾಹಿತ್ಯ ಬರೆದು ಜೀವನದಲ್ಲಿ ಏನಿಲ್ಲ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಕೂಡ ಈ ಸಾಲು ಬಿಟ್ಟುಕೊಂಡಿದ್ದಾರೆ. ನಿಜವಾಗ್ಲೂ ಈ ಒಂದು ಸ್ಟೇಜೇ ನನ್ನ ಮುಂದೆ ಕರ್ಕೊಂಡೋಗ್ಲಿಕ್ಕೆ ಸಾಧ್ಯ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಸರಿಗಮಪಕ್ಕೆ ಹೋಗಬೇಕು. ಇನ್ನೊಂದು ನನ್ನ ದೊಡ್ಡ ಆಸೆ ಏನಂತಂದರೆ, ಮೇಡಮ್ ಅವರೇ ಹೇಳಿದ್ರು ಹೆಜ್ಜಾನಕಿ ಅಮ್ಮವ್ರನ್ನ ಮೀಟ್ ಮಾಡಬೇಕಂತ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಒಂದಲ್ಲ ಒಂದು ದಿನ ಹೆಜ್ಜಾನಕಿ ಅಮ್ಮವರ ಆಶೀರ್ವಾದ ತೊಗೊಂಡು ಮುಂದೆ ಹೋಗ್ಬೇಕಂತ ಅಂದ್ಕೊತಿದ್ದೀನಿ. ಇನ್ನೊಂದು ರಿಕ್ವೆಸ್ಟ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಎಲ್ಲರಲ್ಲಿ ಕೇಳುತ್ತೆ. ಅದು ಕಟ್ ಫಸ್ಟ್ ಇವರೊಂದು ಇಲ್ಲ, ನೀವು ಆಡಿ ಸರ್, ನೀವು ಹೇಳಿ ಸರ್, ನೀವು ಹೇಳಿ ಸರ್. ಇಂಡಸ್ಟ್ರಿಯಲ್ಲಿ ನಿಮ್ಮ ಮೇಡಮ್ ಅವರು ಯಾರು ಏನು ಬೇಜಾರು ಮಾಡ್ಕೊತಾರೋ ಗೊತ್ತಿಲ್ಲ. ಆದರೆ ಇವತ್ತು ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ಬರಹಗಾರರ ಶಾಪನೆ ಕಾರಣ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೋಡಿ, ಎಷ್ಟೋ ಸಿನಿಮಾಗಳು ಹಾಡಿಂದ ಹಿಟ್ಟಾಗಿದೆ, ಎಷ್ಟೋ ಸಿನಿಮಾಗಳು ಸಂಭಾಷಣೆಯಿಂದ ಹಿಟ್ಟಾಗಿದೆ, ಎಷ್ಟೋ ಸಿನಿಮಾಗಳು ಕಥೆಯಿಂದ ಹಿಟ್ಟಾಗಿದೆ. ನೀವು ಅಣ್ಣವರು ಯಾವಾಗಲೂ ಏನು ಹೇಳ್ತಾ ಇದ್ರು ಅಂತಂದರೆ, ಅವ್ರನ್ನ ತುಂಬ ಗೌರವ ಇತ್ತು ಅವಾಗೆಲ್ಲ. ಯಾಕೆ ಅಷ್ಟೊಂದು ಸೂಪರ್ ಹಿಟ್ ಸಿನಿಮಾಗಳು ಬರ್ತಾಯಿದ್ವು ಅಂತಂದರೆ, ಅವಾಗ ಬರಹಗಾರರಿಗೆ ಅಷ್ಟು ಬೆಲೆ, ಅಷ್ಟು ಗೌರವ ಇತ್ತು. ಚಿ ಉದಯಶಂಕರ್ನ ಅವರು ಸರಸ್ವತಿ ಪುತ್ರ ಅಂತ ಇದ್ರು. ಅವ್ರಿಗೆ ತುಂಬ ಫಸ್ಟು ಅವ್ರನ್ನ ಜೊತೆಯಲ್ಲೇ ಕುಣಿಸ್ಕೊಂಡು ಅವ್ರಿಗೆ ತುಂಬಾ ಗೌರವ ಕೊಡ್ತಾಯಿದ್ರು. ಅದೇ ರೀತಿ ಪುಟ್ಟಣ್ಣ ಕಣಗಾಲ್ ಆಗಿರ್ಬೋದು, ವಿಜಯ ನರಸಿಂಹ ಅವರಿಗೆ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗೆ ಅವರೇ ಇದು ಹೋದರೆ ಅವ್ರಿಗೊಂದು ಉತ್ಸಾಹ ತುಂಬ್ತಾಯಿದ್ರು. ಇವಾಗ ರೈಟರ್ಸ್ಗಳಿಗೆ ಇದೇ ಮಾಡಲ್ಲ. ಅವ್ರು 100 ಸಾಂಗ್ ಇಟ್ಟಾದ್ರೂ 101ನೇ ಸಾಂಗಿಗೆ ಫಸ್ಟ್ ಸಾಂಗಿಗೆ ಏನು ಕೊಟ್ಟಿರ್ತಾರೆ ರೆಮ್ಯುನರೇಷನ್ ಅದೇ ಕೊಡ್ತಾರೆ. ಅದು ಕೊಡಬೇಕಂದ್ರೂ ಕೂಡ ನನಗೆ ಅನುಭವ ಇಲ್ಲ, ನಾನು ಕೇಳಿದ್ದೀನಿ. ಅದು ಕೊಡಬೇಕಂದ್ರೂ ಕೂಡ ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸರ್. ಸಪೋರ್ಟಿಂಗ್ ಮೇಡಮ್ ಅವರು ಜೊತೆಲಿದ್ದಾರೆ, ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಸಪೋರ್ಟಿಂಗ್ ಕ್ಯಾರೆಕ್ಟ್ರಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ 1 ಕೋಟಿ 1.5 ಕೋಟಿ, ಅವ್ರು ಸಪೋರ್ಟಿಂಗ್ ಕ್ಯಾರೆಕ್ಟ್ರಿಗೆ 3 ಲಕ್ಷ ಕೊಡ್ತಾರೆ. ಜನರಲ್ಲಾಗಿ ಹೇಳ್ತಾರೆ. ಅದು ಇದುವರೆಗೂ ನನಗೆ ಗೊತ್ತಿರೋ ಪ್ರಕಾರ ಸಿನಿಮಾಗಳೆಲ್ಲ ಹೋಗಿದ್ದು ತಂತ್ರಜ್ಞರಿಂದಲೇ. ಯಾವುದೇ ಸಿನಿಮಾಗಳು ಯಾವುದೇ ಇದಾದರೂ ಕೂಡ ಪ್ರತಿಯೊಬ್ಬರು ಹೇಳ್ತಾರೆ. ಅಣ್ಣವ್ರು ಹೇಳಿದ್ದಾರೆ, ವಿಷ್ಣುವರ್ಧನ್ ಅವ್ರು ಹೇಳಿದ್ದಾರೆ, ಅಂಬರೀಷ್ ಅವ್ರು ಹೇಳಿದ್ದಾರೆ. ಮೈನ್ ಅವ್ರು ತಂತ್ರಜ್ಞರಿಂದನೇ ಸಿನಿಮಾ ಅಂತ ಹೇಳಿದ್ದಾರೆ. ಆದರೆ ಇವಾಗ ಯಾರು ಆ ಹೀರೋ, ಆ್ಯಕ್ಚುಲಿ ಯಾವ ಹೀರೋನು ನಾನು ಹೇಳ್ತಾ ಇರೋದೇನೆಂದರೆ, 10ವರೆಗೆ ಹೊಸಬ್ರದ್ದು ಹೌಸ್ಫುಲ್ ಆಗುತ್ತೆ, ಹೀರೋಗಳದ್ದು ಹೌಸ್ಫುಲ್ ಆಗುತ್ತೆ. ಯಾಕಂದರೆ ಅವ್ರ ರಿಲೇಷನ್ನು, ಅವ್ರ ಫ್ರೆಂಡ್ಸು ಅವರೆಲ್ಲ ಬರ್ತಾರೆ. ಚೆನ್ನಾಗಿಲ್ಲ ಅಂತಂದರೆ ಅವ್ನಿಗೆ ನೀವು 10 ಕೋಟಿ ಕೊಟ್ಟಿದ್ರು 1.5 ಶೋಗೆ ಖಾಲಿ ಹೊಡಿತಾರೆ. ಹೊಸಬ್ರ ಸಿನಿಮಾನೂ ಅಷ್ಟೇ, ಚೆನ್ನಾಗಿದೆ ಅಂತಂದರೆ 1.5 ಶೋ ಫುಲ್ ಆಗುತ್ತೆ. ಇಲ್ಲಾಂದ್ರೆ ಅವ್ನು ಅವ್ನು 10 ಕೋಟಿಯಲ್ಲಿ 20 ಕೋಟಿ ಕೊಟ್ಟಿದ್ರು. ಉದಾಹರಣೆ ಎಲ್ಲ ಇತ್ತೀಚೆಗೆಲ್ಲ ಗೊತ್ತಿದೆ ಎಲ್ಲರಿಗೂ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಯಾರ್ದು ಹೋಗಲ್ಲ. ಆದರೆ ಹೀರೋಗೆ ನೀವು 5 ಕೋಟಿ 6 ಕೋಟಿ 7 ಕೋಟಿ ಕೊಡ್ತೀರಾ. ನಿಜವಾಗ್ಲೂ ಒಬ್ಬ ಬರಹಗಾರನಿಗೆ ತುಂಬ ಕಷ್ಟ ಇದೆ. ಇವತ್ತು ಇಂತೆಂಥ ಪ್ರತಿಭೆಗಳಿದ್ದಾರೆ ಅಂತಂದರೆ, ನಾವು ಜಾಸ್ತಿ ಕಾನ್ಸಂಟ್ರೇಷನ್ನು ಆರ್ಟಿಸ್ಟು, ಒಂದು ಲೊಕೇಶನ್ನು, ಒಂದು ರಿಚ್ಚು ಸೆಟ್ಟು, ಆಮೇಲೆ ಪ್ಯಾನ್ ಇಂಡಿಯಾ, ಅದರ ಬದಲು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಬದಲು
ನೀವು ಆ್ಯಕ್ಚುಲಿ ನೋಡಿ, ಒಂದು ಸ್ವಲ್ಪ ನೀವು ಹೀರೋಗಳಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಏನು ಪೇಮೆಂಟ್ ಕೊಡ್ತೀರಾ ಅದ್ರ 1% ಬರಹಗಾರ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಚಿತ್ರರಂಗ ಸಮೃದ್ಧಿ ಆಗಿರುತ್ತೆ. ಹಂಗಂದ್ಬಿಟ್ಟು ನನಗೆ ಅವಕಾಶ ಇಲ್ಲ ಅಂತ ನಾನು ಇದುವರೆಗೂ ಯಾರ ಹತ್ರನೂ ಅವಕಾಶ ಹುಡ್ಕೊಂಡು ಹೋಗಿಲ್ಲ. ನನಗೆ ಅವಕಾಶದ ಅವಶ್ಯಕತೆಯೂ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತಂದರೆ, ನಾನು ಆಲ್ರೆಡಿ ಒಳಿತು ಮಾಡೋ ಮನುಷ್ಯ ಅಂತ ಬರೋದು 20 ವರ್ಷ ಆಯಿತು. ಒಬ್ಬನು ನಿರ್ಮಾಪಕ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಬಂದು ಅವ್ರಿಗೇನು ಕಾಣಿಸ್ಲೇ ಇಲ್ಲ ಅನ್ನೋದು ನೋವಿದೆ. ಒಂದು ಕಡೆ ನನ್ನ ಖುಷಿನೂ ಇದೆ. ಯಾಕೆ ಅಂತಂದರೆ, ನಾನು ಯೋಚನೆ ಬಂದಾಗೆಲ್ಲ ಬರೆದು ಇಟ್ಕೊಂಡಿದ್ದೀನಿ. ನಾನು ಸಾಯೋವರೆಗೂ ಸೂಪರ್ ಹಿಟ್ ಹಾಡುಗಳು ಕೊಟ್ಟೆ ಸಾಯ್ತೀನಿ. ಯಾವತ್ತು ಇವಾಗ ಎಷ್ಟೋ ಇದರಲ್ಲಿ ಇದು ಮಾಡಿದಾಗ ಅದು ಖುಷಿ ಅನಿಸುತ್ತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ದೊಡ್ಡವರು ಹೇಳ್ತಾರೆ. ಖಂಡಿತವಾಗ್ಲೂ ಇದು ತುಂಬ ನೋವಿದೆ. ಯಾವ ಹೀರೋಯಿಂದ ನಾನು ಒಬ್ಬ ಬರಹಗಾರನಾಗಿ ನಾನು ಹೇಳ್ತಾ ಇರೋದಂತಂದರೆ, ನಾನು ಹೇಳಿದ್ದಲ್ಲ, ದೊಡ್ಡ ಕಲಾವಿದರು ಏನು ಹೇಳಿದ್ದಾರೆ ಅಂತಂದರೆ, ಸಿನಿಮಾ ನಿರ್ದೇಶಕನ ಮಾಧ್ಯಮ. ಆ್ಯಕ್ಚುಲಿ ಈ ಸಿನಿಮಾ ಹೋಗೋದು ಬರಹಗಾರರಿಂದ. ಒಂದು ಸಂಭಾಷಣೆ, ಒಂದೇ ಸಾಂಗು, ಒಂದು ಸಿನಿಮಾ ಹೇಳ್ತೀನಿ, ಸಿನಿಮಾ ಹೆಸರು ಹೇಳೋದು ಬೇಡ, ಸಿನಿಮಾ ಹೇಳ್ತೀನಿ. ಒಂದು ಸಾಂಗಿಂದ ಸಿನಿಮಾ ನೋಡಿದವ್ರು ಏನು ಗುರು ಸಾಂಗ್ಗೆ ಸಿನಿಮಾ ಏನು ಒಂಥರ ಇದೆ, ಆವ್ರೇಜ್ ಇದೆ ಅಂತ ಹೇಳ್ತಾರೆ. ಆದರೆ 100 ದಿವಸ ಹೋಗಿರೋ ಇತಿಹಾಸ ಇದೆ. ನಾಗೇಂದ್ರ ಪ್ರಸಾದ್ ಬರೆದಿರುವಂಥ ಎಷ್ಟೋ ಸಿನಿಮಾಗಳು ಬರೀ ಸಾಂಗಿಂದ ಹಿಟ್ಟಾಗಿದೆ. ಕವಿರಾಜ್ ಬರೆದಿರುವಂಥ ಸಾಂಗ್ ಇದು ಹಾಡುಗಳಿಂದ ಎಷ್ಟೋ ಸಿನಿಮಾಗಳು ಹಿಟ್ಟಾಗಿದೆ. ಅದನ್ನ ಯಾಕೆ ಈ ಇಂಡಸ್ಟ್ರಿ ಯಾಕೆ ಅರ್ಥ ಮಾಡಿ, ಡೈರೆಕ್ಟರ್ ಇದು ಬರಹಗಾರರಿಗೆ ಬೆಲೆನೇ ಇಲ್ಲ. ನೀವು ಯಾರನ್ನಾದ್ರೂ ಕೇಳಿ ನೋಡಿ, ಅವರು ಎಷ್ಟೋ ಜನ ಬರಹಗಾರ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾವ ಥರ ಡೈರೆಕ್ಟ್ ಆಗಿ ಅಂದರೆ ಏನು ಗೊತ್ತಾ ಮೇಡಮ್ ಅವರೇ, ನೋಡಿ ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಯಾವತ್ತೂ ಒಂದು ಪೆನ್ನು ಖಂಡಿತವಾಗ್ಲೂ ಒಬ್ಬರ ಹೃದಯ ತಟ್ಟಕ್ಕೆ ಸಾಧ್ಯ. ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ನೀವು ಒಂದು ದಿವಾರ್ ಅಂತ ಒಂದು ಸಿನಿಮಾದಲ್ಲಿ ನಾನು ಯಾವಾಗಲೂ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಆ ಇನ್ಸ್ಪೆಕ್ಟ್ರು ಪ್ರಾಮಾಣಿಕನಾಗಿರ್ತಾನೆ, ಅಮಿತಾಬ್ ಬಚ್ಚನ್. ರಿಷಿ ಕಪೂರ್ ಇನ್ಸ್ಪೆಕ್ಟರ್ ಇರ್ತಾನೆ, ಅಮಿತಾಬ್ ಬಚ್ಚನ್ ಕಳ್ಳ ಆಗಿರ್ತಾನೆ ಅನ್ಸುತ್ತೆ. ಆ ಇದರಲ್ಲಿ ಅವನು ಬೇಜನ್ ಕಳ್ತನ ಮಾಡಿ ಒಂಥರ ಅಂದರೆ ಒಂದು ಇಲ್ಲಿಗಲ್ ವೇಯಲ್ಲಿ ಸುಮಾರು ದುಡ್ಡು ಸಂಪಾದನೆ ಮಾಡಿರ್ತಾನೆ. ಆದರೆ ಅವನು ಪ್ರಾಮಾಣಿಕವಾಗಿ ತಂದೆ ತಾಯಿ ಜೊತೆ ಒಬ್ಬನಿರ್ತಾನೆ. ಪ್ರಾಮಾಣಿಕವಾಗಿರೋನಿಗೆ ಅವನು ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಿರೋನು ಕೇಳ್ತಾನೆ, ನಿನ್ನ ಹತ್ರ ಏನೋ ಇದೆ, ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಬಂಗ್ಲೆ ಇದೆ, ನನ್ನ ಹತ್ರ ದುಡ್ಡಿದೆ, ನಿನ್ನ ಹತ್ರ ಏನಿದೆ ಅಂತಂದಾಗ, ನನ್ನ ಹತ್ರ ನನ್ನ ತಾಯಿ ಇದ್ದಾಳೆ ಅಂದಾಗ ರೋಮಾಂಚನ ಆಗುತ್ತೆ. ಆ ಒಂದು ರೋಮಾಂಚನ ನೀವು 100 ಕೋಟಿ ಕೊಟ್ಟು ಬ್ಲಾಸ್ಟ್ ಮಾಡಿ ನೀವು ಎಲ್ಲ ಒಂಥರ ಬೇರೆ ದೇಶಕ್ಕೆ ಹೋಗಿ ಏನು ಮಾಡಿದ್ರು ಆ ಒಂದು ರೋಮಾಂಚನ ನಿಮಗೆ ಆ ಒಂದು ಬರವಣಿಗೆಯಲ್ಲಿ ಬಂದುಬಿಡ್ತು. ಇವಾಗಲೂ ನೀವು ಒಳಿತು ಮಾಡೋ ಮನುಷ್ಯ ಕೇಳಿದಾಗ ನೀವೇ ಹೇಳ್ತಾರೆ, ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ, ಎಷ್ಟು ಒಂದು ಇದಾಗ್ತಾರೆ ಅಂತಂದಾಗ, ಅದು ಏನು ಮಾಡಿದ್ದು, ಜಸ್ಟ್ ಒಂದು 5 ರೂಪಾಯಿ ಪೆನ್ ಕೆಲಸ ಮಾಡಿದ್ದ, ಏನು ಬೇರೆ ಏನೂ ಮಾಡಿಲ್ಲ. ಅದೇ ರೀತಿ ಖಂಡಿತವಾಗ್ಲೂ ಪೆನ್ನಿಗೆ ಆ ಶಕ್ತಿ ಇದೆ. ಯಾವಾಗ ನೀವು ಪೆನ್ನಿಗೆ ಒಬ್ಬ ಬರಹಗಾರನಿಗೆ ಗೌರವ ಕೊಡ್ತೀರಾ, ಖಂಡಿತವಾಗ್ಲೂ ಇಂಡಸ್ಟ್ರಿ ಸಮೃದ್ಧಿ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇನು ಇವಾಗ ಹೊಸದಲ್ಲ ನಾನು ಹೇಳ್ತಾ ಇರೋದು. ಇವಾಗ ಮೊದಲಿಂದನೂ ಇಂಡಸ್ಟ್ರಿಯಲ್ಲಿ ನೀವು ನೋಡ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಸಕ್ಸಸ್ ರೇಷಿಯೋ ತುಂಬ ಇತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಇತ್ತೀಚೆಗೆ ಒಂದು 20 ವರ್ಷದಿಂದ ಮೊದಲೆಲ್ಲ ತುಂಬ ಗೌರವ ಇತ್ತು, ಬರಹಗಾರರಿಗೆ ತುಂಬಾ ಗೌರವ ಕೊಡ್ತಾಯಿದ್ರು. ಇತ್ತೀಚೆಗೆ ಅಂತೂ ನಾವು ಹೇಳ್ತೀವಲ್ಲ, 100 ಸಾಂಗು. ಈ ಒಬ್ಬ ಹೀರೋ ಅವನ್ನೆಲ್ಲ ಚಿತ್ರಾನ್ನ ತಿಂತಾ ಇರ್ತಾನೆ, ಅವನಿಗೇನು ಈಗ ಇದನ್ನೇ ಇರಲ್ಲ, ಟಕ್ಕಂತ ಬರ್ತಾನೆ ಒಂದು ಸಿನಿಮಾದಲ್ಲಿ ಸೂಪರ್ ಹಿಟ್ ಆಗಿದ ತಕ್ಷಣ ಆ ಹೀರೋಗೆ 1.5 ಕೋಟಿ 2 ಕೋಟಿ ಬರ್ತಾರೆ, ರೆಮ್ಯುನರೇಷನ್ ಕೊಟ್ಬಿಡ್ತಾರೆ. ಆದರೆ ಆ ಒಂದು ಸಕ್ಸಸ್ ಆಗೋದಕ್ಕೆ ಅದ್ರ ಹಿಂದೆ ಒಬ್ಬ ಸಂಭಾಷಣೆಗಾರ ಇರ್ತಾನೆ, ಒಬ್ಬ ಸಾಹಿತಿ ಇರ್ತಾನೆ. ಅವನ್ನ ನೋಡೋದೇ ಇಲ್ಲ. ಅವನು ಹೇಳಿರೋ ಡೈಲಾಗು, ಅವ್ನು ಬರೆದಿರೋ ಡೈಲಾಗ್ ಅವ್ನು ಹೇಳಿರ್ತಾನೆ, ಅವನಿಗೆ ಚಪ್ಪಾಳೆ, ಅವನಿಗೆ ಸಿಳ್ಳೆ, ಅವನಿಗೆ ರೆಮ್ಯುನರೇಷನ್ ಜಾಸ್ತಿ ಆಗುತ್ತೆ. ಅವ್ನು ಯಾರೋ ಒಬ್ಬ ಸಾಹಿತಿ ಬರೆದಿರೋ ಹಾಡನ್ನ ಹೀರೋ ಹೇಳ್ತಾನೆ, ಅವನಿಗೆ ರೆಮ್ಯುನರೇಷನ್ ಜಾಸ್ತಿ ಆಗುತ್ತೆ. ಅವನಿಗೆ ಆ ಬರಹಗಾರನಿಗೆ ಆ ಸಾಹಿತಿಗೆ ಯಾರು ಕೇರ್ ಮಾಡೋದೇ ಇಲ್ಲ. ತುಂಬ ಕಷ್ಟದಲ್ಲಿದ್ದಾರೆ ನಮ್ಮ ಕನ್ನಡ, ವಿಶೇಷವಾಗಿ ಪಕ್ಕದ ಇಂಡಸ್ಟ್ರಿಯಲ್ಲೆಲ್ಲ ಬರಹಗಾರರಿಗೆ ತುಂಬ ಗೌರವ ಇದೆ. ಆದರೆ ಈ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಹಗಾರರಿಗೆ ತುಂಬಾ ಕಷ್ಟದಲ್ಲಿದ್ದಾರೆ. ಇವತ್ತು ಸಿನಿಮಾ ಕನ್ನಡ ಇಂಡಸ್ಟ್ರಿ ಇಷ್ಟು ಸಂಕಷ್ಟದಲ್ಲಿದೆ ಅಂತಂದರೆ ಯಾರು ಬರಹಗಾರರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಬರಹಗಾರರಿಗೆ ಯಾರು ಕೇರೆ ಮಾಡ್ತಾ ಇಲ್ಲ. ಆ ಒಂದು ಕಣ್ಣೀರು, ಅವರ ಕಣ್ಣೀರ ಶಾಪನೆ ಈ ಇಂಡಸ್ಟ್ರಿ ಈ ಒಂದು ಸಂಕಷ್ಟದಲ್ಲಿರೋದಕ್ಕೆ ಕಾರಣ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ.